ಹಾಯ್, ಎಲ್ಲರಿಗೂ ನಮಸ್ಕಾರ. ಏನಿದು ನ್ಯೂಟ್ರಿ40 ಅಂದರೆ ಏನು ಹಾಕ್ತೀರಾ, ಏನು ಮಾಡ್ತೀರಾ, ಹೇಗಿರುತ್ತೆ ಅಂತೆಲ್ಲ ಕೇಳ್ತಾ ಇದ್ರಲ್ವಾ. ಸೊ ಹಾಗಾಗಿ ಒಂದು ವಿಡಿಯೋನೇ ಮಾಡೋಣ ಅಂತ. ನ್ಯೂಟ್ರಿ40 ಅಂತ ಅಂದರೆ ಬೇಸಿಕಲಿ 40+ ಗ್ರೇನ್ಸ್ ಹಾಕಿ ಒಂದು ಮಾಲ್ಟ್ ಪೌಡರ್ ಮಾಡ್ತಾ ಇದೀವಿ. ಸೊ ಏನೇನು ಹಾಕ್ತೀವಿ, ಹೇಗೆ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ. ನೀವೇ ನೋಡ್ತಾ ಇರ್ಬೋದು, ಇಲ್ಲಿ ಒಂದು 40 ಥರದ್ದು ಕಾಳುಗಳನ್ನ ತಗೊಂಡಿದೀವಿ. ಸೊ ಫಸ್ಟ್ ಮಿಲೆಟ್ಸ್ ಇಂದ ಸ್ಟಾರ್ಟ್ ಮಾಡೋಣ. ರಾಗಿ ಮತ್ತೆ ಸಾಮೆ, ನವಣೆ, ಟೋಟಲ್ ಆಗಿ ಒಂದು 8 ಮಿಲೆಟ್ಸ್ ತಗೊಂಡಿದೀವಿ. ಎಲ್ಲದು ಹೇಳ್ಬಿಡ್ತೀನಿ. ಸಾಮೆ, ನವಣೆ, ಊದಲು, ಬರಗು, ಹರ್ಕ, ರಾಜಗಿರಿ, ಸಜ್ಜೆ. ಸೊ ಇದೆಲ್ಲ ಒಂದು 8 ಮಿಲೆಟ್ಸ್. ವಾಲ್ನಟ್ಟು, ಕಡಲೆ ಬೀಜ, ಬಾದಾಮಿ, ಮಕಾನ, ಮೆಂತೆಕಾಳು, ಮಟ್ಕಿ ಕಾಳು, ಕುಂಬಳಕಾಯಿ ಬೀಜ, ಸೋಂಪು ಕಾಳು, ಅಜ್ವೈನ್, ಬಿಳಿ ಎಳ್ಳು, ಫ್ಲಾಕ್ಸ್ ಸೀಡ್ಸ್, ಕರ್ಬೂಜ ಬೀಜ, ಸೂರ್ಯಕಾಂತಿ ಬೀಜ, ಕಲ್ಲಂಗರಿ ಬೀಜ, ಮತ್ತೆ ಕಾಬೂಲ್ ಕಡಲೆ, 2 ಥರದ ರಾಜ್ಮಾ ತಗೊಂಡಿದೀವಿ, ಹೆಸರು ಕಾಳು, ಕಪ್ಪು ಉದ್ದಿನ ಕಾಳು, ಜೋಳ ಮತ್ತೆ ಪಾಪ್ಕಾರ್ನ್ ಜೋಳ, ತಿಂಗಳವರೆ ಕಾಳು, ಸಕ್ಲಾತಿ ಕಾಳು, ಬಿಳಿ ಬಟಾಣಿ, ಹಸಿರು ಬಟಾಣಿ, ಬಿಳಿ ಹಲಸಂದೆ, ಕಪ್ಪು ಹಲಸಂದೆ ಮತ್ತೆ ತೊಗರಿಕಾಳು, ಹುರುಳಿಕಾಳು, ಸೋಯಾಬೀನ್ಸ್, ಅವರೆಕಾಳು, ಕಡಲೆಕಾಳು ಮತ್ತೆ ಮಸೂರ್ ಕಾಳು. ಸೊ ಟೋಟಲ್ ಆಗಿ ಒಂದು 41 ಕಾಳುಗಳನ್ನ ತಗೊಂಡಿದೀವಿ. ರೋಸ್ಟ್ ಎಲ್ಲ ಆದ್ಮೇಲೆ ಒಂದು 5 ಏಲಕ್ಕಿ ಹಾಕ್ತೀವಿ ಫ್ಲೇವರ್ಗೋಸ್ಕರ. ನಿಮ್ಗೆ ಯಾವ್ದಾದ್ರು ಕಾಳು ಆಗಲ್ಲ ಅಂತ ಇದ್ರೆ ನೀವು ಕಸ್ಟಮೈಸ್ ಕೂಡ ಮಾಡಿಸ್ಕೋಬಹುದು. ನಮ್ಮ ಹತ್ರ ಯಾವ್ದಾವ್ದು ಕಾಳು ಬೇಕು ಅಂತ ನೀವು ಚೂಸ್ ಮಾಡಿ ಕಳ್ಸಿದ್ರೆ ನಾವು ಮಾಡ್ಕೊಡ್ತೀವಿ. ಆರ್ಡರ್ ಕ್ವಾಂಟಿಟಿ ಒಂದು 2 kg ಮೇಲಿರ್ಬೇಕು. ನೀವೇ ನೋಡ್ತಾ ಇರ್ಬೋದು, ಈ ಎಲ್ಲಾ ಕಾಳುಗಳನ್ನು ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದೀವಿ. ಆಮೇಲೆ ರೋಸ್ಟ್ ಮಾಡ್ತೀವಿ. ತುಂಬಾ ಡೀಪ್ ಆಗಿ ಏನು ಹುರಿಯೋದ್ ಬೇಡ, ಹಸಿ ವಾಸನೆ ಹೋಗೋ ಅಷ್ಟು ಹುರಿದ್ರೆ ಸಾಕು. ಆಲ್ಮೋಸ್ಟ್ ಈ ಕಾಳುಗಳನ್ನೆಲ್ಲ ರೋಸ್ಟ್ ಮಾಡೋಕ್ಕೆ ಒಂದು 3 to 4 hours ಅಂತೂ ಬೇಕೇ ಬೇಕು. ಒಂಥರ ವರ್ಕೌಟ್ ಥರ ಆಗೋಗ್ಬಿಡುತ್ತೆ. ಇದೊಂದೇ ಮೆಥಡ್ ಏನಲ್ಲ. ಬೇಸಿಗೆ ಕಾಲದಲ್ಲಿ ಚೆನ್ನಾಗಿ ಒಂದು 3 ದಿನ ಈ ಕಾಳುಗಳನ್ನೆಲ್ಲ ಬಿಸಿಲಲ್ಲಿ ಒಣಗಿಸ್ಬಿಡ್ತೀವಿ. ಅದಾದ್ಮೇಲೆ ಪೌಡರ್ ಮಾಡಿಸ್ತೀವಿ. ಬಿಸಿಲಲ್ಲಿ ಒಣಗಿಸಿರೋ ಕಾಳು ತುಂಬ ಒಳ್ಳೆಯದು ಹುರಿದಿರೋದಕ್ಕಿಂತ. ಇನ್ಫ್ಯಾಕ್ಟ್ ನಮ್ಮ ಲಾಸ್ಟ್ ಬ್ಯಾಚ್ನ ಫುಲ್ಲು ಒಣಗಿಸೇ ಮಾಡಿದ್ದು. ಏನಂತ ಅಂದರೆ ಹುರಿದಿರೋ ಮಾಲ್ಟ್ ತುಂಬ ಟೇಸ್ಟಿಯಾಗಿರುತ್ತೆ ಒಣಗಿಸಿರೋದಕ್ಕಿಂತ. ಮತ್ತು ಎಲ್ಲ ಟೈಮಲ್ಲೂ ಒಣಗಿಸೋದಕ್ಕಾಗಲ್ಲ. ಬರೀ ಸಮ್ಮರಲ್ಲಿ ಮಾತ್ರ ನಾವು ಒಣಗಿಸ್ಬೇಕಾಗುತ್ತೆ. ಮಳೆಗಾಲದಲ್ಲೆಲ್ಲ ರೋಸ್ಟ್ ಮಾಡ್ತೀವಿ. ಈ ಫುಲ್ ಮಾಲ್ಟ್ ಪೌಡರ್ ಮಾಡೋಕ್ಕೆ ಒಂದು 9 ಗಂಟೆ ಅಂತೂ ಬೇಕೇ ಬೇಕು. ನಿಮಗೆ ಟೈಮ್ ಇದ್ರೆ ಮನೇಲಿ ಮಾಡ್ಕೊಳ್ಳಿ, ಇಲ್ಲ ಅಂತ ಅಂದರೆ ನಮ್ಮ ಹತ್ರ ಆರ್ಡರ್ ಕೂಡ ಮಾಡ್ಬೋದು. ಯಾರ್ಯಾರು ಇವಾಗ ಬ್ಯುಸಿ ಇರ್ತಾರೆ, ವರ್ಕ್ ಮಾಡ್ತಾ ಇರ್ತಾರೆ, ಅವರಿಗೆಲ್ಲ ಟೈಮ್ ಇರಲ್ಲ ಅಂಥವ್ರಿಗೆಲ್ಲ ನಾವು ಮಾಲ್ಟ್ ಪೌಡರ್ನ ಮಾಡ್ಕೊಡ್ತಾ ಇದ್ದೀವಿ. ಏನಕ್ಕಿದ್ನ ಎಲ್ಲರೂ ಕುಡಿಬೇಕು ಅಂತ ಹೇಳ್ತಿದ್ದೀನಿ ಅಂತ ಅಂದರೆ, ದಿನ ನಾವು ಇಷ್ಟೊಂದೆಲ್ಲ ಕಾಳುಗಳನ್ನ ತಿನ್ನೋದೇ ಇಲ್ಲ ಅಲ್ವಾ. ಇದರಲ್ಲಿ ಎಷ್ಟೊಂದು ನ್ಯೂಟ್ರಿಯೆಂಟ್ಸ್ ಇರುತ್ತೆ. ದಿನಕ್ಕೆ ಒಂದು ಬೌಲ್ ಕುಡಿದ್ರೆ ಸಾಕು. ನಮ್ಮ ಬಾಡಿಗೆ ಸಾಕಾದಷ್ಟು ಪ್ರೋಟೀನ್ಸ್, ವೈಟಮಿನ್ಸ್ ಮತ್ತೆ ಫೈಬರ್ಸ್ ಎಲ್ಲ ಸಿಗುತ್ತೆ ಒಂದೇ ಸರಿ. ಇದು ಯಾರಿಗೆ ಬೆಸ್ಟು ಅಂತ ಅಂದರೆ, ವರ್ಕ್ ಮಾಡ್ತಾ ಇರ್ತಾರೆ, ಅಡುಗೆ ಮಾಡೋಕ್ಕೆ ಟೈಮ್ ಇರಲ್ಲ, ಮತ್ತು ನ್ಯೂಟ್ರಿಷಿಯಸ್ ಫುಡ್ ತಿನ್ನಬೇಕು ಅಂತಲೂ ಇರುತ್ತೆ. ಅಂಥವ್ರಿಗೆ ಇದು ಕುಕ್ ಮಾಡೋಕ್ಕೂ ತುಂಬ ಈಸಿ, ಬೇಗ ಆಗೋಗ್ಬಿಡುತ್ತೆ. ವರ್ಕ್ನೂ ಹೋಗಿ ಕಂಟಿನ್ಯೂ ಮಾಡ್ಬೋದು. ಮತ್ತು ತುಂಬ ಜನ PG ಹಾಸ್ಟೆಲ್ಸಲ್ಲೆಲ್ಲ ಇರ್ತಾರೆ, ಅವರಿಗೆ ನ್ಯೂಟ್ರಿಷಿಯಸ್ ಫುಡ್ ಸಿಗ್ತಾನೆ ಇರಲ್ಲ. ಮತ್ತು ಜಿಮ್ಗೆ ಹೋಗೋರಿಗೆ ಇಷ್ಟೆಲ್ಲ ಹಾಕಿ ಮಾಡ್ತಾ ಇದ್ದೀವಿ ಅಂದರೆ ಇಷ್ಟೊತ್ತಿಗೆ ನಿಮಗೆ ಗೊತ್ತಾಗಿರುತ್ತೆ ಎಷ್ಟು ಬೆನಿಫಿಟ್ಸ್ ಇದೆ ಇದರಿಂದ. ದಿನ ಕುಡಿಯೋದ್ರಿಂದ ಎಷ್ಟು ಹೆಲ್ತ್ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಸೊ ನಂದಂತೂ ದಿನ ಬ್ರೇಕ್ಫಾಸ್ಟ್ ಇದೇ ಆಗ್ಬಿಟ್ಟಿದೆ 1 ವರ್ಷದಿಂದ. ಎಲ್ಲೋ ಒಂದೊಂದು ದಿನ ಸ್ಯಾಟರ್ಡೆ ಸಂಡೇಸ್ ಮಿಸ್ ಆಗುತ್ತೆ, ಅದು ಬಿಟ್ರೆ ಇದೇ ನಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಏನಕ್ಕೆ ಅಂತ ಅಂದರೆ, ನಾನು ಯೂಶಲಿ ಮಾರ್ನಿಂಗ್ಸ್ನ ಆರಾಮಾಗಿ ಕಾಮಾಗಿ ಸ್ಟಾರ್ಟ್ ಮಾಡೋದು. ಬೆಳಗ್ಗೆ ರಶ್ ಮಾಡಿಕೊಂಡು ಏನಿದೆ ಏನಿಲ್ಲ ಏನು ಮಾಡೋದು ಅಂತೆಲ್ಲ ಮಾಡ್ಕೊಳ್ಳಲ್ಲ. ಸೊ ಆರಾಮಾಗಿ ಒಂದು ಲೋಟ ಬಿಸಿನೀರು ಕುಡ್ಕೊಂಡು ಗಿಡ ಮರ ಎಲ್ಲ ನೋಡಿಕೊಂಡು ಆಮೇಲೆ ಮಾಲ್ಟ್ ಮಾಡ್ಕೊಂಡು ಕುಡ್ದು ನಿಧಾನಕ್ಕೆ ಅಡುಗೆ ಮಾಡ್ಕೋತೀನಿ. ಸೊ ಹಾಗಾಗಿ ಇದೇ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿಬಿಟ್ಟಿದೆ 1 ವರ್ಷದಿಂದ. ಸೊ ನಾನು ಪರ್ಸ್ನಲಿ ಹೇಳೋದಾದರೆ ತುಂಬ ಪಾಸಿಟಿವ್ ಚೇಂಜಸ್ ನೋಡಿದ್ದೀನಿ. ತುಂಬ ಎನರ್ಜೆಟಿಕ್ ಆಗಿರ್ತೀನಿ. ಬ್ಲೋಟಿಂಗ್ ಇಶ್ಯೂಸ್ ಅಂತೂ ಇಲ್ವೇ ಇಲ್ಲ. ಸೊ 1 ಮಂತ್ ಕನ್ಸಿಸ್ಟೆನ್ಸಿಯಿಂದ ಟ್ರೈ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಏನೇನು ಚೇಂಜಸ್ ಆಗ್ತಾ ಇದೆ ನಮ್ಮ ಬಾಡಿಯಲ್ಲಿ, ಎಷ್ಟು ಹೆಲ್ದಿ ಆಗ್ತಾ ಇದ್ದೀವಿ ನಾವು ಅಂತ. ನಮ್ಮ ಹತ್ರ ತಗೊಳ್ಳೋ 1 kg ನ್ಯೂಟ್ರಿ40 ಮಾಲ್ಟ್ ಆಲ್ಮೋಸ್ಟ್ 1 ಮಂತ್ ಬಂದೇ ಬರುತ್ತೆ. ಆ್ಯಂಡ್ ಅಫೋರ್ಡಬಲ್ ಕೂಡ. ನೋಡಿ, ಟ್ರೈ ಮಾಡಿ. ಇವಾಗ ಕಾಳುಗಳೆಲ್ಲ ಹುರ್ಕೊಂಡಾಗಿದೆ. ನೀವೇ ನೋಡ್ತಾ ಇರ್ಬೋದು, ಒಂದೊಂದು ಹುರಿದಿದ್ದ ಕಾಳನ್ನು ಈ ಪಾತ್ರೆಯಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಸೊ ಒಂದ್ಸರಿ ಎಲ್ಲ ನೀಟಾಗಿ ರೋಸ್ಟ್ ಆಗಿದೆ ಅಂತ ಆದಮೇಲೆ ಒಂದು ಕ್ಲೀನ್ ಆಗಿರೋ ಬಟ್ಟೆ ಮೇಲೆ ಹಾಕಿ ಎಲ್ಲದನ್ನು ನೀಟಾಗಿ ತಣ್ಣಗಾಗಲಿ ಅಂತ ಬಿಟ್ಟಿದ್ದೀವಿ. ಇವಾಗ ರಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ಬಿಸ್ಕೆಟ್ ರಾಗಿ ಅಂತಾರೆ ನಮ್ಮ ಕಡೆ. ಸೊ ಇದು ತುಂಬ ಒಳ್ಳೆಯದು ನಾರ್ಮಲ್ ರಾಗಿಗಿಂತ. ಎಷ್ಟು ಮಿಕ್ಸ್ ಮಾಡ್ತೀವಿ ರಾಗಿನ ಅಂತ ಅಂದರೆ, ಕಾಳುಗಳು ಎಷ್ಟಿದೆ ಅದ್ರ ಅರ್ಧದಷ್ಟು ರಾಗಿನ ಮಿಕ್ಸ್ ಮಾಡ್ತೀವಿ. ನಿಮಗೆ ಗೊತ್ತಿರ್ಬೋದು, ರಾಗಿಲಿ ತುಂಬ ಕ್ಯಾಲ್ಶಿಯಂ ಮತ್ತು ಫೈಬರ್ ಇರುತ್ತೆ. ಅದ್ರ ಜೊತೆಗೆ ಇದೆಲ್ಲ ಕಾಳುಗಳು ಹಾಕಿರ್ತೀವಲ್ಲ, ಅದನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಇಷ್ಟು ರಾಗಿ ಬೇಕೇ ಬೇಕು. ಮತ್ತು ಇದು ಒಳ್ಳೆ ಕನ್ಸಿಸ್ಟೆನ್ಸಿನೂ ಕೊಡುತ್ತೆ ಮಾಲ್ಟ್ಗೆ. ರಾಗಿನ ನಾವು ಒಂದಿನ ಒಣಗಿಸ್ಬಿಟ್ಟು ಮತ್ತೆ ಲೈಟಾಗಿ ಬಿಸಿ ಮಾಡಿ ಮಾಲ್ಟಿಗೆ ಮಿಕ್ಸ್ ಮಾಡೋದು. ಸೊ ನೀವೇ ನೋಡ್ತಾ ಇರ್ಬೋದು, ರಾಗಿ ಮತ್ತೆ ಕಾಳುಗಳನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದೀವಿ. ಮತ್ತೆ ಇದನ್ನ ಮಿಲ್ಲಿ ಕಳಿಸಿ ನೀಟಾಗಿ ಪೌಡರ್ ಮಾಡಿಸ್ತಾ ಇದೀವಿ. ಮಾಲ್ಟ್ ಪೌಡರ್ ರೆಡಿ ಆಯ್ತು. ಈ ಮಾಲ್ಟ್ ಪೌಡರ್ ನೀಟಾಗಿ ಕೂಲ್ ಆದ್ಮೇಲೆ ನಾವು ಪ್ಯಾಕ್ ಮಾಡೋದು.
ಹಾಗೆ ಮಾಲ್ಟ್ ಮಾಡೋದು ಹೇಗೆ ಅಂತಾನು ತೋರಿಸ್ಬಿಡ್ತೀನಿ. ಸೊ ಒಂದ್ ಪ್ಯಾನ್ ತಗೊಳ್ಳಿ. ನಾನಿಲ್ಲಿ 2 ಜನಕ್ಕೆ ಮಾಡ್ತಾ ಇರೋದು, ಸೊ ಹಾಗಾಗಿ ಒಂದ್ 4 ಸ್ಪೂನ್ ಮಾಲ್ಟ್ ಪೌಡರ್ ಹಾಕೋತಾ ಇದೀನಿ. ಸ್ವಲ್ಪ ನೀರ್ ಹಾಕೊಳ್ಳಿ, ಆಮೇಲೆ ನೀಟಾಗಿ ಮಿಕ್ಸ್ ಮಾಡಿ, ಏನು ಗಂಟಿಲ್ದಂಗೆ. ಹಾಗೆ ಪಕ್ಕದಲ್ಲಿ ನೀರ್ ಕುದಿಯಕ್ಕೆ ಇಟ್ಟಿದೆ, ನೀವು ಕೆಟಲ್ ಅಲ್ಲಿ ಕೂಡ ಕಾಯಿಸ್ಕೋಬಹುದು. ಬಿಸಿನೀರ್ನ ಹಾಕ್ತೀನಿ. ಇವಾಗ ಫ್ಲೇಮ್ ಆನ್ ಮಾಡಿ ರುಚಿಗೆ ಉಪ್ಪು ಅಥವಾ ಬೆಲ್ಲ ಹಾಕಿ ಮಾಡ್ಕೋಬಹುದು. ಸೊ ಒಂದು ಕುದಿ ಬರೋ ತನಕ ನೀಟಾಗಿ ಸ್ಟಿರ್ ಮಾಡ್ತಾನೆ ಇರಿ. ಫ್ಲೇಮ್ ನ ಕಡಿಮೆ ಮಾಡಿ ನೀಟಾಗಿ ಕುದಿಸಿ. ಒಂದ್ಸರಿ ಕುಕ್ ಆದ್ಮೇಲೆ ಫ್ಲೇಮ್ ಆಫ್ ಮಾಡಿ 10-15 ನಿಮಿಷ ಕವರ್ ಮಾಡಿ ಹಾಗೆ ಬಿಟ್ಬಿಟ್ಟು ಒಂದು ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ ಇವಾಗ. ಸೊ ಒಂದ್ ಬೌಲ್ ತಗೊಂಡು ಸರ್ವ್ ಮಾಡ್ತಾ ಇದೀನಿ. ಬೇಕಂದ್ರೆ ತುಪ್ಪ, ಉಪ್ಪಿನಕಾಯಿ ಅಥವಾ ಮೊಸರು ಇದನ್ನ ಹಾಕೊಂಡು ನೀವು ಟೇಸ್ಟ್ ಮಾಡ್ಬೋದು. ಸೊ ನಾನಿಲ್ಲಿ ಉಳಿದಿರೋ ಮಾಲ್ಟ್ನ 1-2 ಅವರ್ ಬಿಟ್ಟಿದ್ದೆ. ನೀವೇ ನೋಡ್ಬೋದು ಎಷ್ಟು ತಿಕ್ಕಾಗಿದೆ ಕನ್ಸಿಸ್ಟೆನ್ಸಿ ಅಂತ. ಇದ್ರ ಜೊತೆ ಬಟರ್ ಮಿಲ್ಕ್ ಅಥವಾ ಮೊಸರು ಯಾವ್ದಾದ್ರು ಹಾಕೊಂಡು ಕುಡಿಬಹುದು. ಈ ಮಾಲ್ಟ್ ನ ಸಣ್ಣೋರಿಂದ ದೊಡ್ಡೋರ್ ತನಕನೂ ಕುಡಿಬಹುದು. ದಿನದಲ್ಲಿ ಒಂದ್ಸರಿ ಈ ಮಾಲ್ಟ್ ನ ಕನ್ಸ್ಯೂಮ್ ಮಾಡಿ. ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಅವಾಯ್ಡ್ ಮಾಡಿ. ನೀವು ಈ ಮಾಲ್ಟ್ ನ ತಗೋಬೇಕಂದ್ರೆ ವಾಟ್ಸ್ಆಪ್ ನಂಬರ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀವಿ, ಅದಕ್ಕೆ ಮೆಸೇಜ್ ಮಾಡಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಗೆ ಮೆಸೇಜ್ ಕೂಡ ಮಾಡಬಹುದು.